ಹಾಯ್, ಗುಡ್ ಮಾರ್ನಿಂಗ್. ಬೆಳಗ್ಗೆ 4 ಗಂಟೆಗೆ ಎದ್ದು ದೇವ್ರಿಗೊಂದು ನಮಸ್ಕಾರ ಮಾಡಿದೆ. ಹಾಗೆ ನನ್ನ ವಾಶ್ರೂಮ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ 4:15 ಆಯಿತು. ಈಗ ನಾನು ಬೆಳಗ್ಗೆ 4:15ಗೆ ಏನಾದರೂ ತಿಂಡಿ, ಇವಾಗ ಸುಹಾಸು ಕಾಲೇಜು ಸ್ಟಾರ್ಟ್ ಆಗಿರೋದ್ರಿಂದ 7:15ಗೆ ಹೊರಟ್ಬಿಡ್ತಾನೆ. ಹಾಗಾಗಿ ಅವನಿಗೊಂಚೂರು ತಿಂಡಿ ರೆಡಿ ಮಾಡೋಣ ಅಂತ ಫ್ರಿಜ್ಜಿಂದ ಎಲ್ಲ ತರಕಾರಿ ಎಲ್ಲ ತೆಗೆದಿಟ್ಕೊಂಡು ಸರಿ ಹಾಗೆ ಸ್ವಲ್ಪ ಒಂದು ಗ್ಲಾಸು ನೀರು ಕುಡಿಯೋಣ ಅಂಥೇಳಿ ಬಿಸಿ ನೀರು ಹಾಕ್ಕೊಂಡು ನೀರು ಕುಡಿತೀವಿ. ಏನಂದರೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಕಾಫಿ ಟೀ ಕುಡಿಯೋ ಬದಲು ಒಂದು ಗ್ಲಾಸ್ ಬಿಸಿನೀರು ಕುಡಿದು ನಾವು ಕೆಲಸ ಶುರು ಮಾಡೋದು ತುಂಬ ಒಳ್ಳೆಯದು. ಹೆಲ್ತಿಗೆ ಬೇಕಾಗಿರುವಂಥದ್ದನ್ನು ನಾವು ನೋಡ್ಕೊಳ್ಬೇಕಲ್ಲ. ಒಂದೊಂದು ಸಾರಿ ಕೆಲಸದ ಮಧ್ಯದಲ್ಲಿ ನಮ್ಮನ್ನು ನಾವು ನೋಡ್ಕೊಳ್ಳೋದೇ ಇಲ್ಲ. ಒಂದು ಏಜ್ ಆಗ್ತಾ ಆಗ್ತಾ ನಾವು ನಮ್ಮನ್ನು ನೋಡ್ಕೊಳ್ಳೋದನ್ನು ಸ್ವಲ್ಪ ಅಭ್ಯಾಸ ಮಾಡ್ಕೋಬೇಕು. ಹಾಗೆ ನಾನು ಮೆಂತ್ಯ ಕಾಳನ್ನ ಮೊಳಕೆ ಕಟ್ಟಿ ಅದನ್ನು ಸ್ವಲ್ಪ ಬೆಳಗ್ಗೆ 1 ಸ್ಪೂನಷ್ಟು ತೊಗೊಳ್ತೀನಿ ನಾನು. ಏನಂದರೆ ಈಗ ಮೆಂತ್ಯ ತುಂಬ ಒಳ್ಳೆಯದು. ನೆನೆಸಿದ ಮೆಂತ್ಯ ತಿನ್ನೋಕ್ಕಾಗಲ್ಲ, ಕಹಿ ತುಂಬ ಇರುತ್ತೆ. ಹಾಗಾಗಿ ಮೊಳಕೆ ಬರೆಸ್ಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಳ್ಳೆ ಕಡಲೆಪುರಿ ತಿಂದಂಗೆ ತಿನ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಬೆಳಗಿನ ನಮ್ಮ ಕೆಲಸ ರೊಟೀನ್ ಮಧ್ಯದಲ್ಲಿ ನಾವು ನಮಗೋಸ್ಕರನೂ ಒಂದೊಂದು ನಿಮಿಷ ನಾವು ಇಟ್ಕೋಬೇಕು. ಯಾಕೆಂದರೆ ಒಂದು 40-50 ವರ್ಷ ಆಗ್ತಾ ಇದ್ದಂಗೆ ಏನಾದರೂ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಬ್ಬರಿಗೂ. ಇವಾಗಿನ ನಮ್ಮ ಫುಡ್ಡು ಅಂತಂದಂತೂ ನಾವು ತೊಗೊಳ್ಳೋ ಫುಡ್ಡಲ್ಲಿ ಏನೋ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಆದಷ್ಟು ಒಂಚೂರು ನಾವು ಕೇರ್ಫುಲ್ಲಾಗಿರೋದು ಒಳ್ಳೆಯದು. ಹಾಗೆ ಬಿಸಿಬೇಳೆ ಭಾತ್ಗೆ ನಾನೊಂದು 3 ಗ್ಲಾಸಷ್ಟು ಬೇಳೆ ಹಾಕ್ಕೊತಿದ್ದೀನಿ. 1 ಪಾವ್ ಅಕ್ಕಿ ಮಾಡ್ಕೊಳ್ತೀನಿ. ನಾನು ರೆಗ್ಯುಲರ್ ಬೇಳೆ ಉಪಯೋಗಿಸ್ದಲ್ಲ, ಅದರಲ್ಲೇ ಒಂದು 3 ಗ್ಲಾಸ್ ಹಾಕ್ಕೊಳ್ತೀನಿ. ಸಾಕು, ನಮ್ಮ 3-4 ಜನಕ್ಕೆ ತಿಂಡಿ. ತರಕಾರಿಗಳು ನನಗೆ ಸ್ವಲ್ಪ ಗೆಡ್ಡೆಕೋಸು, ಹುರುಳಿಕಾಯಿ, ಹಾಗೆ ಕ್ಯಾರೆಟು ಎಲ್ಲನೂ ಸ್ವಲ್ಪ ದಪ್ಪ ಉದ್ದುದಕ್ಕೆ ಹಚ್ಕೊಂಡಿದ್ದೀನಿ. ತೆಳುವಿಗೆ ಉದ್ದಕ್ಕೆ ಹಚ್ಕೊಂಡು ಒಂದು ಸಾರಿ ಎಲ್ಲ ತೊಳೆದಿಟ್ಕೊಂಡು 2 ಸಲ ತೊಳಿಬೇಕಾಯ್ತು. ತರಕಾರಿ ಸಪ್ರೇಟ್ ತೊಳ್ಕೊಬೇಕು. ಆಮೇಲೆ ಬೇಳೆ ಹಾಕಿ ಬೇಳೆ ಜೊತೆನೂ ನಾನು ಒಂದು ಸಾರಿ ತೊಳ್ಕೊತೀನಿ. ಏಕೆಂದರೆ ಬೇಳೆದು ಪೌಡ್ರೆಲ್ಲ ಹಾಕಿರ್ತಾರಲ್ವ, ನಾವು ಬೇಳೆ ಕೂಡ ತೊಳಿಲೇಬೇಕು. ಅಷ್ಟು ತೊಳೆದು ನಾನು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು 1 ಕಡ್ಡಿ ಕರಿಬೇವು, ಸ್ವಲ್ಪ ಅರಿಶಿನ, ಹಾಗೆ 1 ಸ್ಪೂನಷ್ಟು ಎಣ್ಣೆ. ಇಲ್ಲಿ ನಾನು ಬಿಸಿಬೇಳೆ ಬಾತು ಅಂದರೆ ಎಲ್ಲನೂ ಒಟ್ಟಿಗೆ ಹಾಕಿ ಮಾಡೋದಿಲ್ಲ, ಅಕ್ಕಿ ಕೂಡ ಒಟ್ಟಿಗೆ ಹಾಕಲ್ಲ. ಯಾಕಂದರೆ ಹೇಗೆ ಮಾಡೋದು ನಮಗೆ ಸ್ವಲ್ಪ ಅದು ಗಟ್ಟಿ ಆಗಿಬಿಡುತ್ತೆ. ನಿಧಾನವಾಗಿ ಮಾಡೋಕ್ಕೆ ನಾನು ಸಪ್ರೇಟ್ ಮಾಡ್ಕೊಳ್ತೀನಿ. ಈಗ ಇದಕ್ಕೆ 1 ಹಿಡಿ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆ ಬೀಜನ ನಾವು ಎಣ್ಣೆಲಿ ಕರೆದು ಆಮೇಲೆ ಹಾಕ್ಕೊಂಡ್ರೆ ಗರಿಗರಿಯಾಗಿ ಅದು ಚೆನ್ನಾಗಿರುತ್ತೆ. ಬೇಯೋಕ್ಕೂ ಕೂಡ ಇದಕ್ಕೆ ಹಾಕ್ಕೋಬೋದು, ಇಲ್ಲ ಬಟಾಣಿ ಇದ್ದರೆ ಬಟಾಣಿ ಕೂಡ ಹಾಕ್ಕೋಬೋದು. ಇಷ್ಟು ಹಾಕಿ 1:3 ಅಷ್ಟು ನಾವು ನೀರು ಹಾಕ್ಬಿಟ್ಟು ನಾನು ಒಂದು 3 ಕುಕ್ಕರ್ ಕೂಗಿಸ್ಕೊಳ್ತೀನಿ. ಈಗ ಒಗ್ಗರಣೆಗೆ ಬೇಕಾಗಿರೋವಂಥದ್ದು ನಾನು ಕರಿಬೇವು, ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ 1-3, 1 ದಪ್ಪ ಈರುಳ್ಳಿ, 1 ಕ್ಯಾಪ್ಸಿಕಮ್ಮು, 1-2 ಟೊಮೊಟೊ, ಇಷ್ಟು ಎಲ್ಲ ಉದ್ದುದಕ್ಕೆ ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಕುಕ್ಕರ್ ಕೂಗಿ ಆರೋ ಅಷ್ಟೊತ್ತಿಗೆ ನಾವು ಇದನ್ನು ಸ್ವಲ್ಪ ರೆಡಿ ಮಾಡಿ ಇಟ್ಕೋಬೇಕು. ಬೆಳಗ್ಗೆ ನಾನು 5:15 ವಾಕ್ ಹೊರಟೋಗ್ತೀನಿ. ಅಷ್ಟು ಸ್ವಲ್ಪ ಒಂದು ಅರ್ಧ ಗಂಟೆ ವಾಕ್ ಮಾಡ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಕೆಲವು ಐಟಮ್ಸನ್ನು ನಾನು ರೆಡಿ ಮಾಡಿಟ್ಬಿಟ್ಟೆ ವಾಕ್ ಹೋಗ್ತೀನಿ. ನೋಡಿ, ಬೆಳಗಿನ ಅರ್ಜೆಂಟ್ ಕೆಲಸದಲ್ಲಿ ಕೂಡ ಇವತ್ತು ನನಗೆ ಕುಕ್ಕರ್ ಮುಚ್ಚಳ ಸ್ವಲ್ಪ ಸರಿಯಾಗಿ ಆಗದೇ ಅನ್ನ ಹೆಗರ್ಬಿಡ್ತು. ಎಷ್ಟೋ ಒಂದೊಂದ್ಸಲಿ ಬೆಳಗ್ಗೆದ್ದು ಎಷ್ಟೇ ಅರ್ಜೆಂಟಿಗೆ ನಾವು ಕೆಲಸ ಮಾಡ್ತೀವಿ ಅಂದರೂ ಇಂಥದ್ದು ಏನೋ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ. ಅದರಲ್ಲೂ ಈಗಿನ ಕುಕ್ಕರ್ ಅಂತೂ ಎಷ್ಟು ರಿಪೇರಿ ಮಾಡಿಸಿದ್ರೂ ಬಾಳಿಕೆ ಬರೋದೇ ಇಲ್ಲ. ಮೊದಲೆಲ್ಲ ನಾನು ಒಂದು 30 ವರ್ಷದ ಕುಕ್ಕರ್ ಕೂಡ ಇದೆ, ನನ್ನ ಮಗಳು ಹುಟ್ಟಿದಾಗ ತೊಗೊಂಡಿದ್ದು. ಇವತ್ತು ಎಷ್ಟು ಚೆನ್ನಾಗಿದೆ ಆ ಕುಕ್ಕರ್ ಅಂದರೆ ಅಷ್ಟು ಚೆನ್ನಾಗಿದೆ. ಅನ್ನ ಪೊಂಗ್ತಾ ಇದೆ, ಅದ್ರ ಜೊತೆಗೆ ಕ್ಲೀನಿಂಗಲ್ಲೇ ಮತ್ತೆ 5 ನಿಮಿಷ ಕೆಲಸ ಹೋಯ್ತು. ಇಲ್ಲ ಹಾಗೆ ಬಿಡೋಕ್ಕಂತೂ ಆಗಲ್ಲ ಅಲ್ವಾ, ತಕ್ಷಣ ಕ್ಲೀನ್ ಮಾಡ್ಕೋಬೇಕು. ಹಾಗೆ ನಾವೇನೋ ಒಂದು ಮಾಡೋಕ್ಕೆ ಹೋಗ್ತೀವಿ, ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು ಅಂತ, ಆದರೆ ಮಧ್ಯದಲ್ಲಿ ಒಂದು ಸಣ್ಣ ಎಡವಟ್ಟುಗಳು ಈ ಥರ ಆಗಿಬಿಡತ್ತೆ. ಸರಿ, ನಾನು ಅನ್ನನ ಸಪ್ರೇಟ್ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಉಪಯೋಗಿಸ್ಕೊಳ್ತೀನಿ. ಹಾಗಾಗಿ ಸಪ್ರೇಟ್ ಮಾಡ್ಕೊಳ್ತೀನಿ, ಅಕ್ಕಿ ಜೊತೆ ಹಾಕಲ್ಲ. ಅದೆಲ್ಲ ರೆಡಿ ಮಾಡಿ ಇಡ್ತಿದ್ದಾಗೇ ಒಂದು ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋಣ ಅಂತ ನಾನು ಸ್ವಲ್ಪ ಇವಾಗ ಈ ನಡುವೆ ಸ್ವಲ್ಪ ಸುವಾಸಕ್ಕೂ ಕೊಡೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಇದು ಏನಾಗುತ್ತೆ, ಕಣ್ಣಿಗೆ ಮತ್ತು ಕೂದಲಿಗೆಲ್ಲ ತುಂಬ ಒಳ್ಳೆಯದು ಬೆಟ್ಟದ ನೆಲ್ಲಿಕಾಯಿದು. ನಾನು ನಿಮಗೆ ತೋರಿಸಿದ್ದೆ, ನಾನು ರುಬ್ಬಿ ಇಟ್ಕೊತೀನಿ. ಅದನ್ನು ಒಂದು ವಾರಕ್ಕೊಂದು ಸಾರಿ ರುಬ್ಬಿಟ್ಕೊತೀನಿ ಫ್ರಿಜ್ಜಲ್ಲಿ. ಬೆಳಗ್ಗೆ ಯಜಮಾನರು ಅವರು ಹೋಗುವಾಗ ಹಾಕ್ಕೊಂಡು ಕುಡಿದ್ಬಿಟ್ಟು ಹೋಗ್ತಾರೆ. ನಾನು ಕೂಡ ಎದ್ದ ಮೇಲೆ ನಾನು 1 ಗ್ಲಾಸು ಹಾಕ್ಕೊಂಡು ಕುಡಿತೀನಿ. ಈಗ ಒಂದು 2-3 ಡೇಸಿಂದ ಅವನಿಗೂ ಸ್ವಲ್ಪ ಚೂರು ಕೊಡ್ತಾಯಿದ್ದೀನಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋ, ವೀಕ್ಲಿ ಅಟ್ಲೀಸ್ಟ್ 1-2-3 ದಿವಸ ಮಕ್ಕಳು ಕೊಟ್ಟರು ಒಳ್ಳೆಯದೇ. ಏಕೆಂದರೆ ಈಗ ಅವನು ಕಾಲೇಜ್ಗೆ ಹೋಗ್ತಾ ಶುರು ಮಾಡಿದ್ದಾನೆ. ಆಮೇಲೆ ಸ್ವಲ್ಪ ಪಿಂಪಲ್ಸ್ ಆಗಿಬಿಟ್ಟಿದೆ ಅವನಿಗೆ. ಹಾಗಾಗಿ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂಥೇಳಿ ಈಗ ಅವನಿಗೂ ಕೊಡ್ತಾಯಿದ್ದೀನಿ.
ಕುಕ್ಕರ್ ಆರಿದೆ, ಲಿಡ್ ಕ್ಲೋಸ್ ಓಪನ್ ಮಾಡಿಕೊಂಡೆ ನಾನು. ಈಗ ಎಲ್ಲ ಒಂದ್ಸತಿ ತಿರುಗಿಸ್ಬಿಟ್ಟು ಇವಾಗ ರುಚಿಗೆ ಬೇಕಾಗಿರೋ ಉಪ್ಪು, ಹುಳಿ ಮತ್ತು ಖಾರ ಎಲ್ಲನೂ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರನೂ ಸುಲಭವಾಗಿ ಮಾಡ್ಕೊಳ್ಬೋದು ಬಿಸಿಬೇಳೆಬಾತು ಅಂಥೇಳಿ. ನೀವು ಒಟ್ಟಿಗೆ ಹಾಕಿ ಮತ್ತು ಆಮೇಲೆ ಒಂದಷ್ಟು ಬಿಸಿನೀರು ಕಾಯಿಸಿ ಅದಕ್ಕೆ ಹಾಕ್ಕೊಂಡು ಮಾಡೋದಕ್ಕಿಂತ ಈ ಥರ ಮಾಡಿದಾಗ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು, ಎಷ್ಟು ತೆಳು ಬೇಕು ಆ ಥರ ನೋಡಿಕೊಂಡು ನೀವು ಅನ್ನ ಹಾಕ್ಕೊಂಡ್ರೆ ಸಾಕು, ತೊಂದರೆ ಇಲ್ಲ. ಈಗ ನಾನು ಇದಕ್ಕೆ ಹುಣಸೆಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊತೀನಿ. ಇದಿಷ್ಟು ಹಾಕಿ ಒಂದೇ ಒಂದು ಕುದಿ ಬರೋಂಗೆ ಮಾಡ್ಕೊಳ್ತೀನಿ. ನಾವು ಪುಡಿ ಕೂಡ ಚೆನ್ನಾಗಿ ಹುರಿದು ಹಾಕಿರೋದ್ರಿಂದ ತುಂಬ ಬೇಯಿಸಬಾರ್ದು. ಇವಾಗ ನೋಡಿ, ನೀರು ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ತುಂಬ ಒಂದೊಂದ್ಸರಿ ನಾನು ಹಾಕುವಾಗ ಕಡಿಮೆ ಹಾಕಿದರೆ ಆವಾಗ ನೀವು ಈ ಥರ ಒಂದು ಗ್ಲಾಸಷ್ಟು ನೀರನ್ನು ಹೆಚ್ಚಿಸ್ಕೋಬೋದು. ತುಂಬ ಜಾಸ್ತಿ ಇದಾಗ್ತಿದೆ, ಆಗುತ್ತೆ ಅಂತ ಅನ್ಸೋದು. ಯಾಕೆಂದರೆ ಅಕ್ಕಿ ಹಾಕಿದ ಮೇಲೆ ನೀರು ಹಾಕೋಕ್ಕೆ ಹೋಗಬಾರ್ದು. ಯಾವಾಗ್ಲೂ ಬೇಳೆ, ಹುಳಿ, ಉಪ್ಪು, ಖಾರ, ಬೆಲ್ಲ ಎಲ್ಲ ಹಾಕಿದಾಗ ನಮಗೆ ನೀರಿನ ಕ್ವಾಂಟಿಟಿ ಹೇಗೆ ಬೇಕೋ ನೋಡ್ಕೊಂಡು ಆಗಲೇ ಹಾಕಿ ನೋಡಿ. ಈಗಲೇ ಕುದಿಸ್ಕೊಂಡು ನಂತರ ನಾನು ಅನ್ನ ಹಾಕ್ಕೊಳ್ತೀನಿ. ಅದು ತೆಳುಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅನ್ನ ಹಾಕ್ಕೊಳ್ತೀನಿ. ಮಾಡಿರೋ ಅನ್ನ ಎಲ್ಲ ಏನು ಹಾಕ್ಕೊಳ್ಳಲ್ಲ. ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಕ್ಕಿ ಅನ್ನ ಹಾಕಿದ ಮೇಲೆ ಎಲ್ಲ ಕೂತು ನೋಡಿ, ನಾನು ಈ ಹದಕ್ಕೆ ನಾನು ಮಾಡ್ಕೊಂಡಿದ್ದೀನಿ. ಈಗ ಸಾಕು. ಇದು ನಾವು ತುಂಬ ಬೇಯಿಸೋದೇನು ಬೇಕಾಗಲ್ಲ. ಚೆನ್ನಾಗಿ ಉಪ್ಪು, ಹುಳಿ ಎಲ್ಲ ಖಾರ ಹಿಡಿಯುತ್ತೆ. ಹಾಗಾಗಿ ಬೇಯಿಸ್ತಾ ಇರೋದಕ್ಕೆಲ್ಲ ಸಿಮ್ಮಲ್ಲಿ 1 ನಿಮಿಷ ಇಟ್ಟರೆ ಸಾಕು. ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ನಾವು. ಒಗ್ಗರಣೆಗೆ ಬಾಣಲಿ ಇಟ್ಕೊಂಡು ಅದಕ್ಕೊಂದು 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಸ್ವಲ್ಪ ಎಣ್ಣೆ ಬೇಕು ಅಂದರೆ ಇದ್ರ ಜೊತೆಗೆ 1 ಸ್ಪೂನ್ ತುಪ್ಪ ಕೂಡ ನೀವು ಹಾಕ್ಕೋಬೋದು, ಅಥವಾ ಮೇಲೆ ಕೂಡ ನೀವು ಲಾಸ್ಟಲ್ಲಿ ತುಪ್ಪ ಹಾಕ್ಕೋಬೋದು. ಈಗ ನಾನು ಬರೀ ಎಣ್ಣೆಲಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು, ಸ್ವಲ್ಪ ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿದ್ರೆ ನಿಮಗೆ ಸರಿ, ಇಲ್ಲಾಂದರೆ ಸಾಸಿವೆ ಕಹಿ ಥರ ಆಗಿಬಿಡುತ್ತೆ. ಹಾಗಾಗಿ ಸಾಸಿವೆ ಸಿಡಿಯೋ ತನಕ ವೆಯ್ಟ್ ಮಾಡಬೇಕು. ನಂತರ ಅದಕ್ಕೆ ನಾನು ಒಂದು ಇಡೀ ಕಡಲೆ ಬೀಜ ಹಾಕ್ತೀನಿ. ಕಡಲೆ ಬೀಜನ ಇದನ್ನ ನಾನು ಹುರಿದು ಸಪ್ರೇಟ್ ಎತ್ತಿಟ್ಕೊಳ್ತೀನಿ. ಬಿಸಿಬೇಳೆಭಾತಿಗೆ ನೀವು ಅನ್ನದ ಜೊತೆಲಿ ಏನೇ ಹಾಕಿರಿ, ಆದರೆ ಒಂದು ಇಡೀ ಕಡಲೆ ಬೀಜನ ನೀವು ಹುರಿದು ಸ್ವಲ್ಪ ಎತ್ತಿಟ್ಕೊಂಡು ಆಮೇಲೆ ಅನ್ನದ ಮೇಲೆ ಉದುರಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಕೂಡ. ಅದಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ಈಗ ನಂತರ ಅದಕ್ಕೆ ಕರಿಬೇವು, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ತೀನಿ. ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಒಂದು ಈರುಳ್ಳಿನ ಉದ್ದದಕ್ಕೆ ಹಚ್ಕೊಂಡಿದ್ದೀನಿ. ನೋಡಿದ್ದೀರಲ್ಲ, ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ಮು ಎಲ್ಲನೂ ಒಂದ್ಸಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಬಿಡ್ಬೇಕು. ಅಂದರೆ ತುಂಬ ಏನು ಬೇಯೋದು ಬೇಕಿಲ್ಲ, ಸ್ವಲ್ಪ ಕಂಚಿಯಾಗೇ ಇರಬೇಕು. ಕ್ಯಾಪ್ಸಿಕಮ್ ಎಲ್ಲ ತುಂಬ ಬೆಂದೋದಂಗೆ ಆಗಿಬಿಟ್ರು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ನಾವು ತುಂಬ ಒಗ್ಗರಣೆಯಲ್ಲಿ ತುಂಬ ಹೊತ್ತು ಬೇಯಿಸುವಂಥ ಅಗತ್ಯ ಇಲ್ಲ. ಇದಕ್ಕೆ ಟೊಮೊಟೊ ಕೂಡ ಹಾಕ್ಕೊಂಡು ರುಚಿಗೆ ಒಂಚೂರು ಉಪ್ಪು ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮಗೆ ಈರುಳ್ಳಿ, ಕ್ಯಾಪ್ಸಿಕಮ್ಗೆಲ್ಲ ಸ್ವಲ್ಪ ಉಪ್ಪು ಹಿಡಿಯುತ್ತೆ. ಹಾಗಾಗಿ ಒಂದು 1/4 ಚಮಚದಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ಬಿಸಿಬೇಳೆಭಾತಿಗೆ ಸ್ವಲ್ಪ ಉಪ್ಪು ಕರೆಕ್ಟಾಗಿ ಹಾಕಿದ್ದೀನಿ ಅಂದಾಗ ಇಲ್ಲಿ ಜಾಸ್ತಿ ಹಾಕೋದೇನು ಬೇಡ. ಒಂದು 1/4 ಚಮಚದಷ್ಟು ಹಾಕಿ ಒಗ್ಗರಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಂಡು ಟೊಮೊಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡ್ರೆ ಸಾಕು. ಕುಕ್ಕರ್ ಇಟ್ಕೊಂಡಿದ್ನಲ್ವ, ಈಗ ಇದಕ್ಕೆ ನಾನು ಒಗ್ಗರಣೆ ಮಾಡಿರೋದನ್ನು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಒಂದ್ಸರಿ ಎಲ್ಲ ತಿರುಗಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ನಿಮಗೆ ಬಿಸಿಬೇಳೆಭಾತು ರೆಡಿ ಆಯಿತು. ಬೆಳಗಿನ ತಿಂಡಿಗೆ ಬಿಸಿಬೇಳೆಭಾತು ನೋಡಿ, ತೆಳು ಹಾಗೇ ಇದೆ. ನಾನು ಕೆಳಗೆ ಇಳಿಕೆ ಒಂದು 5 ನಿಮಿಷನೇ ಆಯಿತು, ಆದರೂ ಕೂಡ ಗಟ್ಟಿ ಬಂದಿಲ್ಲ. ನಾವು ಈ ಥರ ಸುಲಭದಲ್ಲಿ ಮಾಡಿದ್ರೆ ನಿಮಗೆ ಬೇಗ ಗಟ್ಟಿ ಆಗಲ್ಲ, ನೀರಿನ ಅಂಶ ಚೆನ್ನಾಗಿರುತ್ತೆ. ಹಾಗೆ ಸುವಾಸ್ಗೂ ಕೂಡ ಅವನು ಎದ್ದು ಓದ್ತಾ ಇದ್ದಾನೆ. ಹೇಳಿದ್ನಲ್ಲ ನಲ್ಲಿಕಾಯಿ ಜ್ಯೂಸ್ ಎಲ್ಲ ಕೊಟ್ಟೆ ಅಂತ. ಸರಿ, ಹಾಗೆ ಅವನಿಗೆ 1 ಗ್ಲಾಸ್ ಹಾರ್ಲಿಕ್ಸ್ ಒಂದು ಕೊಟ್ಟೆ. ನೆಕ್ಸ್ಟ್ ಅವನು ಹಾಲು ಕುಡಿದು ಅವ್ನು ಸ್ನಾನಕ್ಕೆ ಹೋಗ್ತಾನೆ. ಆಗಲೇ 6:45 ಆಯ್ತಾ ಬಂತು. 7:15 ಹೊರಟ್ಬಿಡ್ತಾನೆ ಅವನು. ಕೆಲಸಗಳು ಬೇಗ ಆಗಬೇಕಲ್ಲ. ಅದ್ರ ಮಧ್ಯದಲ್ಲಿ ಒಂದು 10 ನಿಮಿಷ, ಇವಾಗ ಹೇಳಿದ್ನಲ್ಲ ತಿಂಡಿ ಮಾಡೋಷ್ಟೊತ್ತಿಗೆ ಲೇಟ್ ಆಯಿತು, ವಾಕ್ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ನಾನು ಮನೆಯಲ್ಲೇ ಸ್ವಲ್ಪ ಯೋಗ ಮಾಡಿ ಮತ್ತು ಪ್ರಾಣಾಯಾಮ ಕೂಡ ಮಾಡ್ಕೊಳ್ತೀನಿ. ಈಗ ನಾವು ಬೆಳಗ್ಗೆ ಎದ್ದಾಗ ಸ್ವಲ್ಪ ಹೊತ್ತು ಅಕಸ್ಮಾತ್ ನಿಮ್ಮ ತಿಂಡಿ ಮಾಡಿ ಆಗಲಿಲ್ಲ ಅಂದಾಗ ನಾವು ತಿಂಡಿ ಎಲ್ಲ ಕಳಿಸಿ ಎಲ್ಲರನ್ನೂ ಕಳಿಸಿದ್ಮೇಲೆ ಅದನ್ನು ಒಂದು 10 ನಿಮಿಷ ಎಕ್ಸಸೈಸ್ ಮಾಡಿದ್ರೆ
ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಸ್ವಲ್ಪ ಮನಸ್ಸು ಕೂಡ ಸೀಮಿತದಲ್ಲಿರುತ್ತೆ ಈ ಪ್ರಾಣಾಯಾಮ, ಯೋಗ ಅಂಥದ್ದೆಲ್ಲ ಮಾಡ್ತಾಯಿದ್ರೆ. ಇವತ್ತು ವಾಕ್ ಹೋಗೋಕ್ಕಾಗಲಿಲ್ಲ, ಏಕೆಂದರೆ ಬಿಸಿಬೇಳೆಬಾತು ಏನೇನೋ ಕೆಲಸಗಳೈತಲ್ಲ, ಟೈಮ್ ಆಗಲಿಲ್ಲ ನನಗೆ. ಇನ್ನೊಂದೇನೆಂದರೆ ತುಂಬ ಬೆಳಕರದ್ದು ಆಗೋದ್ಮೇಲೆ ನಾನು ಹೋಗೋದಿಲ್ಲ. ಏನಿದ್ರು 5:30 to 6ಗೆ ನಾನು ವಾಕಿಂಗು. ಅದಾಗಲಿಲ್ಲ ಅಂದಾಗ ನಾನು ಮನೇಲೆ ಯೋಗ ಕೂಡ ಮಾಡ್ಕೊಳ್ತೀನಿ. ಹಾಗೆ ಒಂದ್ಸಲಿ ಮನೆಯೆಲ್ಲ ಇವಾಗ ಸುವಾಸ್ ರೆಡಿ ಆಗಿದ್ದಾನೆ. ಅವನು ತಿಂಡಿ ತಿಂದು ಎಲ್ಲ ರೆಡಿಯಾಗಿ ಕೂತಿದ್ದಾನೆ. ನಾನು ಅಷ್ಟೊತ್ತಿಗೆ ಸ್ವಲ್ಪ ಕ್ಲೀನಿಂಗು, ಮನೆ ಕ್ಲೀನಿಂಗು ಅವೆಲ್ಲ ಮಾಡ್ಕೊಳ್ಬೇಕಲ್ವ, ಒಂದೊಂದೇ ಕೆಲಸಗಳು. ಸರಿಯಾಗಿ ಅಳಿಯೇನೋ ಬಂದರು, ಅವ್ರಿಗೂ ತಿಂಡಿ ಹಾಕ್ಕೊಡೋಣ ಅಂತೇಳ್ಬಿಟ್ಟು ತಿಂಡಿ ಹಾಕ್ಕೊಡ್ತಾಯಿದ್ದೀನಿ. ಏಕೆಂದರೆ ಅವರು ಇವಾಗ ಸುವಾಸನ ಸ್ಕೂಲ್ಗೆ, ಅವ್ರ ಕಾಲೇಜಿಗೆ ಅವರೇ ಕರ್ಕೊಂಡೋಗ್ಬಿಡೋದು. ಹಾಗಾಗಿ ಏನಾಗುತ್ತೆ, ಬೆಳಗ್ಗೆ ಬೇಗ ಅರ್ಲಿ ಮಾರ್ನಿಂಗ್ ಬರ್ತಾರಲ್ವ, ಬೇಗ ಆಫೀಸ್ಗೆ ಹೋಗೋಕ್ಕೂ ಟೈಮ್ ಆಗಿರುತ್ತೆ. ಹಾಗಾಗಿ ಇಲ್ಲೇ ತಿಂಡಿನ ಇದು ಮಾಡ್ತೀನಿ. ನೋಡಿ, ಕಡಲೆ ಬೀಜನ ಸ್ವಲ್ಪ ಹಿಂಗೆ ಗುದಿಸ್ಕೊಂಡು ಚಿಪ್ಸ್ ಹಾಕ್ಕೊಂಡು ಅಥವಾ ಖಾರ ಬೂಂದಿ ಏನಾದರೂ ಹಾಕ್ಕೊಂಡು ತಿನ್ಬೋದು. ಸರಿ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನೇನು ಮಾಡ್ತಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತರಕಾರಿ ಸಾಂಬಾರು, ಬೇಳೆ ತರಕಾರಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಹಾಗೆ ಜೊತೆಗೆ ಒಂದು ಹೀರೆಕಾಯಿ ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ಒಂದು ಸಣ್ಣ ಹೀರೆಕಾಯಿ ತೊಗೊಂಡು ನಾನು ತರಕಾರಿ ಹಚ್ಚಿಟ್ಟು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಇವಾಗ ನಾವು ಒಂದು ಮಧ್ಯಾಹ್ನದ ಅಡುಗೆಗೆ ಅದು ಸ್ವಲ್ಪ ತರಕಾರಿಗಳ್ನ ಹೆಚ್ಚಿಗೆ ಬಳಸಬೇಕು ಅಂತಾರೆ. ಒಂದು ಏಜ್ ಆಗ್ತಾ ಈಗ ಡಾಕ್ಟ್ರುಗಳು ಕೂಡ ಸಜೆಸ್ಟ್ ಮಾಡೋದು ಅದನ್ನೇ, ಆದಷ್ಟು ಹಣ್ಣು ತರಕಾರಿ ಸೊಪ್ಪನ್ನ ಯೂಸ್ ಮಾಡಿ, ಬೇರೆ ರೈಸು ಅಂಥದ್ದೆಲ್ಲ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ನಾನೇನು ಮಾಡ್ತಿದ್ದೀನಿ, ಸ್ವಲ್ಪ ಒಂದು ತರಕಾರಿ ಎಲ್ಲ ಹಾಕಿ ಹುಳಿ ಥರ ಮಾಡಿಬಿಟ್ಟು ಜೊತೆಗೆ ಒಂದು ಪಲ್ಯ ಕೂಡ ಮಾಡೋಣ ಅಂಥೇಳಿ ಸಿಂಪಲ್ಲಾಗೆ ಒಂದು ಹೀರೆಕಾಯಿ ಪಲ್ಯ ಮಾಡೋದು ತೋರಿಸ್ತಿದ್ದೀನಿ. ಏನಿಲ್ಲ, ಹೀರೆಕಾಯಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಬಾಣಲೆಗೆ ಒಂದು ಎಣ್ಣೆ, ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ, ಒಂದೇ ಒಂದು ಸಣ್ಣ ಈರುಳ್ಳಿ ಇಷ್ಟನ್ನು ಒಗ್ಗರಣೆಗೆ ಹಾಕ್ಕೊಂಡು ಬಾಡಿಸ್ಕೊಳ್ತೀನಿ. ಮತ್ತು ಜೊತೆಗೆ ಒಂದು ಸಣ್ಣ ಟೊಮೊಟೊ. ಇಲ್ಲಿ ನಾನು ಯಾವುದೇ ಮಸಾಲೆ ಆಗಲಿ ಮತ್ತು ಇನ್ನೊಂದೇನೋ ಹಾಕಬೇಕು ಐಟಮ್ಸ್ ಅಂತ ಏನಿಲ್ಲ. ಮನೇಲಿ ಒಂದು ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟೇ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ, ಮಸಾಲೆ ಕೂಡ ಬೇಡ. ನೋಡಿ, ಟೊಮೊಟೊ ಅದೆಲ್ಲ ಮೆತ್ತಗಾದಮೇಲೆ ನಾನು ಹೀರೆಕಾಯಿ ಸಣ್ಣಕ್ಕೆ ಹೆಚ್ಚಿರುವಂಥ ಹೀರೆಕಾಯಿ ಕೂಡ ಅದ್ರ ಜೊತೆಗೆ ಹಾಕ್ಕೊಳ್ತೀನಿ. ಹೀರೆಕಾಯಿ ನೀವು ಈರುಳ್ಳಿ ಟೊಮೊಟೊ ಕೂಡ ತುಂಬ ಏನು ಮೆತ್ತಗಾಗಬೇಕು ಅಂತ ಏನಿಲ್ಲ, ಏಕೆಂದರೆ ಕಾಯಿ ಜೊತೆನೇ ಅದು ಕೂಡ ಬೆಂದೋಗುತ್ತೆ. ಇಲ್ಲಿ ನಾವೇನು ನೀರು ಉಪಯೋಗಿಸೋದಿಲ್ಲ, ಡ್ರೈ ಪಲ್ಯ ಥರ ಮಾಡ್ಕೊಳ್ತೀನಿ. ಈಗ ಚಪಾತಿಗೂ ಆಗುತ್ತೆ ಅಥವಾ ಸೈಡ್ ಡಿಶ್ ಥರನೂ ಆಗುತ್ತೆ. ಹೀರೆಕಾಯಿನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಒಂದೇ ಒಂದು ಹೀರೆಕಾಯಿ ಹಾಕಿದ್ದೀನಿ. ತರಕಾರಿ ಹುರುಳಿಕಾಯಿ, ಕ್ಯಾರೆಟ್ ಅದೆಲ್ಲ ಹಾಕಿ ಸಾಂಬಾರು ಬೇಳೆ ಕುಕ್ಕರ್ಗೆ ಕೂಗಿಸಿಟ್ಕೊಂಡಿದ್ದೀನಿ. ಒಗ್ಗರಣೆ ಹಾಕ್ಕೋಬೇಕು. ಪಲ್ಯಕ್ಕೆ ಇಲ್ಲಿ ಒಗ್ಗರಣೆ ಹಾಕ್ತಾ ನಿಮಗೆ ವೀಡಿಯೋ ತೋರಿಸ್ತಿದ್ದೀನಿ. ಸಾಮಾನ್ಯವಾಗಿ ಸಾಂಬಾರೆಲ್ಲ ತೋರಿಸಿದ್ದೀನಿ ಸುಮಾರು ಸಲ, ಹಾಗಾಗಿ ಫುಲ್ಲು ಡೀಟೇಲ್ಸಾಗಿ ನಾನು ತೋರಿಸ್ತಾ ಇಲ್ಲ. ಒಂದು 2 ನಿಮಿಷ ಸ್ವಲ್ಪ ನಾವು ಮುಚ್ಚಿಟ್ಟು ಇದರಲ್ಲಿ ಬೇಯಿಸ್ಕೊಂಡ್ರೆ ನಿಮಗೆ ಆ ಎಣ್ಣೆ ಮತ್ತು ಕಾಯಿನ ನೀರಿನ ಅಂಶ ಬಿಟ್ಟಿರುತ್ತಲ್ವ, ಅದರಲ್ಲೇ ನಿಮಗೆ ಕಾಯಿ ಎಷ್ಟೋ ಮೆತ್ತಿಗೆ ಬೆಂದೇ ಬಿಡುತ್ತೆ. ತುಂಬ ಹೊತ್ತು ಬೇಯಿಸಬೇಕು ಅಂತ ಏನಿಲ್ಲ. 1-2 ನಿಮಿಷ ಮುಚ್ಚಿಟ್ರೆ ಸಾಕು. ಹಾಗೆ ತೆಗೆದು ಮತ್ತೆ ತಿರುಗಿಸ್ಕೊಂಡು 1-2 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ಏನಾಗುತ್ತೆ, ನೀವು ನೋಡಿ ಅದರಲ್ಲೂ ಕೂಡ ನೀರಿನ ಅಂಶ ಇರೋದ್ರಿಂದ ಆ ಹಬೆಲೆ ಸ್ವಲ್ಪ ಬೇಯಿಸ್ತಾ ಇದ್ದರೆ ನಿಮಗೆ ಕಾಯಿ ಬೆಂದೋಗುತ್ತೆ. ಇದಕ್ಕೆ ಹೇಳಿದ್ನಲ್ಲ, ನಾನು ಮಸಾಲೆ ಕೂಡ ಹಾಕ್ತಿಲ್ಲ ಅಂತ, ಓನ್ಲಿ ಒಂದು ಸಾಂಬಾರು ಪುಡಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನೀವು ಚಟ್ನಿ ಪುಡಿ ಕೂಡ ಹಾಕ್ಕೋಬೋದು. ಚಟ್ನಿ ಪುಡಿ ಅಲ್ಲ ನಾನು ಹೇಳಿದ್ದು, ಸಾಂಬಾರು ಪುಡಿ ಅಥವಾ ಪಲ್ಯ ಪುಡಿ ಅಂತ ಬರುತ್ತಲ್ವ, ಅದನ್ನು ಕೂಡ ಹಾಕ್ಕೋಬೋದು. ಸ್ವಲ್ಪ ಉಪ್ಪು ಕೂಡ ಜಾಸ್ತಿ ಹಾಕಬೇಡಿ, ಯಾಕೆ ನಾವು ಡ್ರೈ ಪಲ್ಯ ಮಾಡೋದ್ರಿಂದ ಉಪ್ಪಿನಂಶ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಸ್ವಲ್ಪ ಉಪ್ಪು ಕಡಿಮೆ ಇದ್ರೇ ತುಂಬ ಒಳ್ಳೆಯದು. ನಿಮಗೆ ಕಾಯಿ ಇನ್ನೂ ಬೆಂದಿಲ್ಲ, ಬೇಯಬೇಕು ಅಂತ ಅನ್ನಿಸ್ದಾಗ ಪುಡಿ ಉಪ್ಪು ಹಾಕಿದಾಗ ಒಂದು ಚೂರು ನೀರು ಕೈಯಲ್ಲಿ ಚುಮ್ಕಿಸಿ ತಟ್ಟೆ ಮುಚ್ಚಿದ್ರೆ ನಿಮಗೆ ಚೆನ್ನಾಗಿ ಬೆಂದೋಗುತ್ತೆ. ಆಮೇಲೆ ನೀರಿನ ಅಂಶ ಇದ್ದರೆ ಸ್ವಲ್ಪ ಮುಚ್ಚಳ ತೆಗೆದುಬಿಟ್ಟು ಲಾಸ್ಟಲ್ಲಿ ಸುಮ್ಮನೆ ಫ್ರೈ ಮಾಡಿ ತಿರುಗಿಸ್ತಾ ಇದ್ದರೆ ಫುಲ್ಲು ಡ್ರೈ ಆಗಿಬಿಡುತ್ತೆ. ನೋಡಿ, ಅಲ್ಲೇ ಬೆಂದು ಡ್ರೈ ಆಗೋಗಿದೆ. ನಿಮ್ಗೆ ಇನ್ನೂ ಡ್ರೈ ಬೇಕು ಅಂದರೆ ಇನ್ನೊಂದು ನಿಮಿಷ ಹಾಗೆ ಓಪನ್ ಇಟ್ಟು ತಿರುಗಿಸ್ಕೊಂಡ್ರೆ ಫುಲ್ಲು ಡ್ರೈ ಆಗುತ್ತೆ. ನೀವು ಅದೇ ಚಪಾತಿಗೆ ಚೆನ್ನಾಗಿರುತ್ತೆ. ಬರೀ ಸೈಡಲ್ಲಿ ಬೇಕಾದ್ರೆ ನೀವು ಒಂದು ತಿಳಿ ಸಾರು ಮಾಡಿದಾಗಲೂ ಕೂಡ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಇಷ್ಟು ಹಾಕಿದಾಗ ಎಲ್ತಿ ಪಲ್ಯ ರೆಡಿ ಆಯಿತು.
ಅಲ್ವಾ, ಇಷ್ಟು ಸುಲಭವಾಗಿ ಬೇಗ ಮಾಡ್ಕೊಳ್ಳೋ ಅಂಥ ಪಲ್ಯ. ಎಲ್ಲದಕ್ಕೂ ಮಾಡ್ಕೊಬೋದು. ನೀವು ರಾತ್ರಿ ಡಿನ್ನರ್ಗೆ ಬೇಕಾದ್ರೂ ಮಾಡ್ಕೊಬೋದು, ಮಧ್ಯಾಹ್ನ ಬೇಕಾದ್ರೂ ಮಾಡ್ಕೊಬೋದು, ಕ್ಯಾರಿಯರ್ಗೆ ಬೇಕಾದ್ರೂ ಮಾಡಿ ನೀವು ಹಾಕ್ಕೊಂಡು ಹೋಗ್ಬೋದು. ಅಷ್ಟು ಸುಲಭವಾಗಿ ಬೇಗ ಆಗುವಂಥ ಪಲ್ಯ ರೆಡಿ ಆಯಿತು. ಒಂದು ಚಿಕ್ಕ ಪುಟಾಣಿ ಕುಕ್ಕರ್ ತೊಗೊಂಡು ಬಂದೆ. ಮೊನ್ನೆ ಪಾತ್ರೆ ಅಂಗಡಿಗೆ ಹೋಗಿದ್ದೆ, ಕುಕ್ಕರ್ ಎಲ್ಲ ರಿಪೇರಿ ಮಾಡಿಸೋಣ ಅಂತ. ಸ್ವಲ್ಪ ಹ್ಯಾಂಡ್ಲೆಲ್ಲ ಹೋಗಿತ್ತು, ಮತ್ತು ಗ್ಯಾಸ್ಕೆಟ್ ಎಲ್ಲ ಹೋಗಿತ್ತು, ಚೇಂಜ್ ಮಾಡಿಸೋಣ ಅಂತ ಹೋದೆ. ಆವಾಗ ನೋಡಿದೆ ಪುಟ್ಟು ಕುಕ್ಕರ್ನ. ಅವಾಗ ಅನ್ನಿಸ್ತು ನಾನು ರೆಡ್ ರೈಸ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರತ್ತೆ. ಏಕೆಂದರೆ ಇವಾಗ ನಾವು ವೈಟ್ ರೈಸ್ ಎಲ್ಲ ದೊಡ್ಡದಲ್ಲಿ ಮಾಡ್ಕೊಳ್ತೀನಿ, ಇದೆ 3 ಲೀಟ್ರದ್ದು, 1.5 ಲೀಟರ್ದೆಲ್ಲ ಇದೆ. ಬ್ರೌನ್ ರೈಸು ನಾವು ದೊಡ್ಡ ಕುಕ್ಕರಲ್ಲಿ ಮಾಡೋದಕ್ಕಿಂತ ಇದರಲ್ಲಿ ಮಾಡೋಣ ಅಂತ ಖುಷಿ ಆಯಿತು. ತೊಗೊಂಡು ಬಂದೆ. ಯಾಕೆಂದರೆ ಇದು ನಾನು ನಮ್ಮ ಯಜಮಾನ್ರು ಇಬ್ಬರೇ ಉಪಯೋಗಿಸೋದು. ಮಕ್ಳು ಯಾರೂ ತಿನ್ನಲ್ಲ, ಮೊಮ್ಮಕ್ಕಳು ತಿನ್ನಲ್ಲ. ಎಲ್ಲರೂ ರೆಡ್ ರೈಸ್ ಮಾಡಿದ್ರೆ ಬೇಡಮ್ಮ ಊಟ ಅಂತಾರೆ. ಅದಕ್ಕೆ ನಾನೇನು ಮಾಡಿದೆ, ಒಂದು ಸ್ವಲ್ಪ ನೋಡೋಣ, ತೊಗೊಂಬರೋಣ, ಚೆನ್ನಾಗಿದೆ ಅಂತೇಳಿ ತೊಗೊಂಡು ಬಂದೆ. ನಾನೇನು ಯಾವುದು ಮಾಲಲ್ಲಾಗಲಿ ಇದರಲ್ಲಾಗಲಿ ತಂದಿಲ್ಲ, ನಾನು ಆನ್ಲೈನಲ್ಲೂ ತರಿಸ್ಕೊಂಡಿಲ್ಲ, ಪಾತ್ರೆ ಅಂಗಡಿಲಿ ತೊಗೊಂಡು ಬಂದಿತ್ತು. ಹಾಗಾಗಿ ಯಾವುದೇ ಲಿಂಕನ್ನು ಕಳ್ಸೋಕ್ಕಾಗಲ್ಲ. ಅದೇ ಪುಟ್ಟದಾಗಿ ಚೆನ್ನಾಗಿದೆ. ಒಂದು ಸಣ್ಣ ಕಪ್ಪಲ್ಲಿ ನಾವು ಬ್ರೌನ್ ರೈಸ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮಗೆ ಮೆಜರ್ಮೆಂಟ್ ಅಳತೆನೂ ಸಿಗುತ್ತೆ. ಈಗ ದೊಡ್ಡ ಕುಕ್ಕರಲ್ಲಿ ಸಣ್ಣದಾಕಿ ಅದೆಲ್ಲ ಚೆಲ್ಲಿ ಎಲ್ಲ ರಂಪ ಆಗುತ್ತೆ. ಅದ್ರ ಬದಲು ಈ ಥರ ಮಾಡ್ಕೊಳ್ಳೋಣ ಅಂಥೇಳಿ ತೊಗೊಂಡು ಬಂದೆ. ಓನ್ಲಿ 500 ರುಪೀಸ್ ಅಷ್ಟೇ, ಇಂಡಿಯಾಲೆಮ್ದೇನೆ. ಚೆನ್ನಾಗಿದೆ ಮತ್ತು ಯೂಸ್ ಆಗುತ್ತೆ. ಈಗ ಸಣ್ಣದಾಗೆ ನಮಗೆ ಬೇಕಾದಂಗೆ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ, ಅದಕ್ಕೆ ತೊಗೊಂಡು ಬಂದೆ. ಚೆನ್ನಾಗಿದೆ ಅಲ್ಲ, ಪುಟ್ಟದಾಗಿದೆ, ಪುಟ್ಟದಾಗಿದೆ, ನೋಡೋದಕ್ಕೆ ತುಂಬ ಕ್ಯೂಟಾಗಿದೆ. ಹಾಗಾಗಿ ತೊಗೊಂಡು ಬಂದೆ, ಇಷ್ಟ ಆಯಿತು. ನೋಡಿ, ಒಂದು ಸಣ್ಣ ಜಾಮೂನ್ ಕಪ್ಪಲ್ಲಿ ಹಾಕ್ಕೊಳ್ತೀನಿ, ಜಾಸ್ತಿ ಬೇಡ. ಸದ್ಯಕ್ಕೀಗ ಯಜಮಾನ್ರು ಕೂಡ ಮಧ್ಯಾಹ್ನ ಊಟಕ್ಕೆ ಬರಲ್ಲ, ಹಾಗಾಗಿ ನಾನು ಒಬ್ಬಳಿಗೆ ಸಾಕು. ಅಕಸ್ಮಾತ್ ಏನಾದರೂ ಜಾಸ್ತಿ ಆದರೆ ನನ್ನ ಮಗಳು ತಿಂತಾಳೆ, ಇಲ್ಲ, ಅದಕ್ಕೆ ಇಷ್ಟೇ ಹಾಕ್ಕೊಂಡು ನಾನು ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರೋದು. ಇದನ್ನು ಏನಂದರೆ ಅಕ್ಕಿನ ಒಂದು 2-3 ಸಲ ಚೆನ್ನಾಗಿ ತೊಳಿಬೇಕು. ಅದರದ್ದು ಒಟ್ಟು ಇದು ಎಲ್ಲ ಹೋಗೋಂಗೆ ನಾವು ಚೆನ್ನಾಗಿ ತೊಳ್ಕೊಂಡ್ರೆ ನಮಗೆ ರೈಸು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಗಲೀಜಿದೆ ಅಲ್ವಾ. 2-3 ಸಲ ನಾವು ಇದನ್ನು ತೊಳ್ಕೊಬೇಕು. ಕೆಂಪಕ್ಕಿದು ಇದೊಂದು ಅಕ್ಕಿನ ಚೆನ್ನಾಗಿ ತೊಳ್ಕೊಂಡೆ. ನೋಡಿ ಎಷ್ಟು ಕಲ್ಲರ್ ಹೋಗ್ಬಿಡ್ತು ಅಂದರೆ, ಅಕ್ಕಿ ಮೇಲೆ ಅಷ್ಟು ಕಲ್ಲರ್ ಇತ್ತು, ಎಲ್ಲ ಹೋಯ್ತು. ಈಗ ಸಣ್ಣದಕ್ಕೆ ಸಾಮಾನ್ಯವಾಗಿ ನಾನು ಕಣ್ಣಾಳ್ತಲೇ ನೀರು ಹಾಕ್ಕೊತೀನಿ. ಆದರೆ ಕೆಲವ್ರಿಗೆ ಗೊತ್ತಾಗಲ್ಲ ಅನ್ನೋರು ಏನು ಮಾಡ್ಬೋದು ಅಂದರೆ, ನಾವು ಒಂದು ಅಕ್ಕಿ ಹಾಕಿದರೆ ಅದೇ ಕಪ್ಪಲ್ಲಿ 1-2 ಕಪ್ಪಷ್ಟು ನೀರನ್ನು ನಾವು ಅಳತೆ ಮಾಡಿ ಹಾಕಿದ್ರೆ ಸಾಕು, ಕರೆಕ್ಟಾಗಿ ಬರುತ್ತೆ ನಿಮಗೆ. ಒಂದೇ ಒಂದು ಕೂಗಿಸ್ಕೊಳ್ಳೋಣ. ಹಾಗೆ ಪಾತ್ರೆಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಕರಿಬೇವು, ಒಂಚೂರು ಈರುಳ್ಳಿ ಅಷ್ಟು ಹಾಕಿ ಒಂಚೂರು ಒಗ್ಗರಣೆಗೆ ತಿರುಗಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಸಾಂಬಾರಿಗೂ ಕೂಡ ನಾನು ತುಂಬ ತರಕಾರಿನೇ ಹಾಕಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹುಳಿ, ಒಗ್ಗರಣೆಗೆ ಹುಣಸೆಹಣ್ಣು ಹುಳಿ ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಪುಡಿ, ಒಂದು 3 ಸ್ಪೂನಷ್ಟು ಸಾಂಬಾರು ಪುಡಿ ಮಾಡಿ ಹಾಕ್ಕೊಳ್ತಿದ್ದೀನಿ. ಸಾಮಾನ್ಯವಾಗಿ ಸಾಂಬಾರು ಪುಡಿಗಳೆಲ್ಲ ನಾವು ಒಂದು 3 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಎಲ್ಲ ಸಾಮಾನ್ಯವಾಗಿ ಒಂದು 6 ಮಂತ್ಗೊಂದ್ಸರಿ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ಇವೆಲ್ಲ ರೆಡಿ ತೊಗೊಬಂದು ಉಪಯೋಗಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಂಚೂರು ಕುದ್ಕೊಂಡ್ರೆ ಖಾರ ಉಪ್ಪು ಸ್ವಲ್ಪ ಕುದಿಯೋಕ್ಕೆ ಒಂದು ಕುದಿ ಕುದಿಸ್ಕೊಳ್ಳೋಣ. ಅವಾಗೇನಾಗುತ್ತೆ, ಖಾರದ ಘಾಟು ಕಡಿಮೆ ಆಗುತ್ತೆ. ಈಗ ನಾನು ಬೇಯಿಸಿಟ್ಕೊಂಡಿರುವಂಥ ತರಕಾರಿ ಬೇಳೆ ಎಲ್ಲನೂ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಸಲ ಬೇಳೆ ತೊಗೊಂಡು ಬಂದಿದ್ದಾರೆ, ಯಾಕೋ ಸರಿಯಾಗಿ ಬೇಯ್ತಾನೇ ಇಲ್ಲ. ಒಂದು 3 ಕೂಗಿಸಿದ್ದೀನಿ ನೋಡಿ, ಬೆಂದೇ ಇಲ್ಲ. ನಾನಿಲ್ಲ ಆಲ್ರೆಡಿ ಒಗ್ಗರಣೆ ಹಾಕಿದ್ನಲ್ಲ ಅಂತ ಸರಿ ಹಾಗೆ ಹಾಕಿಬಿಟ್ಟೆ. ಒಂದೊಂದು ಸಾರಿ ಒಂದೊಂದು ತಿಂಗಳು ಬೇಳೆ ಒಂದೊಂದು ಥರ ಕೊಟ್ಟಿರ್ತಾರೆ, ಒಂದು ತಿಂಗಳು ಸರಿಯಾಗಿ ಬೇಯೋದಿಲ್ಲ. ಹೊಸ ಬೇಳೆ ನಾನು ಫಸ್ಟ್ ಡೇ ಹಾಕಿದ್ನಲ್ಲ, ನೋಡ್ಕೊಳ್ಳೇ ಇಲ್ಲ, ಹಾಗೆ ಹಾಕಿದೆ. 1-2 ಕುದಿ ಕುದ್ದಾಗ ಸ್ವಲ್ಪ ಸರಿ ಹೋಗುತ್ತೆ.
ಈಗ ಅದಕ್ಕೆ ಉಪ್ಪು ಇಷ್ಟು ಹಾಕಿ ಇವತ್ತಿನ ನನ್ನ ಮಧ್ಯಾಹ್ನದ ಕೆಲಸಗಳು ಮುಗೀತು. ಈಗ ಮಧ್ಯಾಹ್ನ ಒಂದು ಪಲ್ಯ ಎಲ್ಲ ಮಾಡಿದ್ನಲ್ವ, ಅದಕ್ಕೆ ಒಂದೆರಡು ಚಪಾತಿ, ಸ್ವಲ್ಪ ರೆಡ್ ರೈಸು, ಸಾಂಬಾರು ಹಾಕ್ಕೊಂಡಿದ್ದೀನಿ, ಹಾಗೆ ಪಲ್ಯ. ಇದು ನಮ್ಮ ಮಧ್ಯಾಹ್ನದ ನನ್ನ ಊಟ. ಒಂದು ಹೆಲ್ತಿ ಫುಡ್ ಅಂತ ನಾವು ರೆಡಿ ಮಾಡ್ಕೊಂಡಿದ್ದು ಇದಿಷ್ಟು. ಇವತ್ತು ಬೆಳಗಿನ ಕೆಲಸ ಎಲ್ಲ ಮುಗಿಸಿ ನನ್ನ ಮಧ್ಯಾಹ್ನ ಲಂಚ್ ಅವರೆಲ್ಲ ಮುಗೀತು. ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.